ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಯೂಟ್ಯೂಬಲ್ಲಿ ನಮ್ಮ YT ಸ್ಟುಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ನಮಗೆ ಕಾಣಿಸ್ತಾ ಐತಿ. ಇದರಲ್ಲಿ ಎಸ್ ಆರ್ ನೋ ಅನ್ನೋ ಆಪ್ಷನ್ ಐತಿ. ಇದ್ರ ಬಗ್ಗೆನೇ ನಮಗೆ ಭಾಳ ಗೊಂದಲ ಆಗೈತಿ. ಅದ್ರಾಗ ನನಗಂತೂ ಭಾಳನೇ ಗೊಂದಲ ಆಗಿತ್ತು. ಅದನ್ನು ನಾನು ಎಲ್ಲ ಕಡೆ ವಿಡಿಯೋ ನೋಡಿ, ಆಮೇಲೆ ನಮ್ಮ ತಂಗಿ ನನ್ನ ಮಕ್ಕಳ ಹತ್ರ ಕೇಳಿ ತಿಳ್ಕೊಂಡು ನಾನು ಈ ಒಂದು ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡಿ ಹಾಕ್ತಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ, ನಿಮಗೆಲ್ಲ ಭಾಳನೇ ಯೂಸ್ಫುಲ್ ಇನ್ಫಾರ್ಮೇಷನ್ ಐತಿ. ನಾನು ನೋಡಿದ್ರೆ ನನ್ನ ಸ್ಕ್ರೀನ್ ಮೇಲೆ ಬಂದು ನಾನು YT ಸ್ಟುಡಿಯೋ ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. YT ಸ್ಟುಡಿಯೋಗೆ ನಾನು ಬಂದಮೇಲೆ ಇಲ್ಲಿ ಪೂರ್ತಿಯಾಗಿ ನನಗೆ ಶಾರ್ಟ್ಸ್ ಅದಾವು. ಶಾರ್ಟ್ಸನ್ನು ನಾನಿಲ್ಲಿ ತೋರಿಸ್ತಾ ಇಲ್ಲ. ನಿಮ್ಗೆ ಶಾರ್ಟ್ಸ್ ಹಾಕಿದ್ರೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ಇಲ್ಲೇನಾಗುತ್ತೆ, ಶಾರ್ಟ್ಸ್ಗೂ ನಮಗದು ಎಸ್ ಆರ್ ನೋ ಅನ್ನೋ ಆಪ್ಷನ್ ಐತಿ, ಲಾಂಗ್ ವಿಡಿಯೋಗೂ ನಮ್ಗೆ ಎಸ್ ಆರ್ ನೋ ಅನ್ನೋ ಆಪ್ಷನ್ ಐತಿ. ನಾವು ಆ ಎಸ್ ಆರ್ ನೋ ಅನ್ನೋ ಒಂದು ಆಪ್ಷನನ್ನು ನಾವು ಕ್ಲಿಕ್ ಮಾಡದೆ ಹೋದರೆ ನಮಗೆ ಖಂಡಿತವಾಗಿ ನಮಗೆ ತೊಂದರೆ ಆಗೋದಂತೂ ಖಂಡಿತ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಡೆತ ಬೀಳ್ತದೆ. ಅದಕ್ಕೋಸ್ಕರ ಇದನ್ನು ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇಲ್ಲಿ ನೋಡಿ, ನಾನು ಲಾಂಗ್ ವಿಡಿಯೋ ಮೇಲೆ ಬಂದಿದ್ದೀನಿ. ಅಲ್ಲಿ ಮೇಲೆ ಒಂದು ಬಲಕ್ಕೆ ನಮ್ಗೆ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಾ ಐತಿ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಾವು ನೆಕ್ಸ್ಟ್ ಪೇಜಿಗೆ ಹೋಗ್ತೀವಿ. ನೋಡ್ರಿ, ನಾನು ಅದಕ್ಕೆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ನಾನು ನೆಕ್ಸ್ಟ್ ಬಂದಿದ್ದೀನಿ. ಇಲ್ಲಿ ನೋಡ್ರಿ, ಇವು ಮೊದಲಿಗೆ ಏನಿದ್ದು ನಾವು ಹ್ಯಾಶ್ಟ್ಯಾಗು ಮತ್ತು ತಮ್ಲೈನು ಮತ್ತು ಡಿಸ್ಕ್ರಿಪ್ಷನ್ನು ಯಾವ ರೀತಿ ನಮಗೆ ಇಂಪಾರ್ಟೆಂಟ್ ಆಗಿತ್ತೋ ಅದೇ ರೀತಿ ನಮಗೆ ಇದು ಒಂದು YT ಸ್ಟುಡಿಯೋದಲ್ಲಿ ಹೊಸದಾಗಿ ಬಂದಿರುವಂಥ ಅಪ್ಡೇಟು ನಮಗೆ ಭಾಳ ಮುಖ್ಯ ಆಗಿರ್ತೈತಿ. ಇದು ಏನಂದ್ರೆ ಅಲ್ಟರ್ಡ್ ಕಂಟೆಂಟ್ ಅಂತೇಳಂದು YTಯಲ್ಲಿ ನಮಗೆ ಹೊಸ ಕಂಟೆಂಟು ನಮಗಿಲ್ಲಿ ಕಾಣಿಸ್ತಾ ಐತಿ. ಇದು ಆ್ಯಡ್ ಟು ಪ್ಲೇಲಿಸ್ಟ್ ಅಂತ ಐತಲ್ಲ, ಅಲ್ಲಿ ಅದ್ರ ಕೆಳಗೆ ನಮಗಿದು ಕಾಣಿಸ್ತಾ ಐತಿ. ಅಂದರೆ ಇದು ಎಲ್ಲರ ಫೋನಲ್ಲೂ ಒಬ್ರಿಗೊಬ್ಬರಿಗೆ ಲೇಟಾಗಿ ಬಂದೈತಿ, ಒಬ್ಬರಿಗೆ ಬೇಗನೆ ಬಂದೈತಿ, ಒಬ್ಬೊಬ್ರಿಗೆ ಇನ್ನೂ ಬಂದಿರಲಿಕ್ಕಿಲ್ಲ. ಎಲ್ಲರ ಫೋನಲ್ಲೂ ಕಾಣಿಸ್ತಾ ಇತ್ತಿಲ್ಲ ನನಗೆ ಗೊತ್ತಿಲ್ಲ. ಆದರೆ ನನಗೀಗ ನನ್ನ ಫೋನಿಗೆ ಬಂದೈತಿ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಇಲ್ಲಿ ನೋಡ್ರಿ, ಎಸ್ ಆರ್ ನೋ ಅಂತೇಳಂದು ಇಲ್ಲ ನಮಗೆ ಅಲ್ಟರ್ಡ್ ಕಂಟೆಂಟ್ ಅಂತೇಳಿ ಮೇಲೆ ಐತಿ. ಅದ್ರ ಕೆಳಗೆ ಒಂದಿಷ್ಟು ಇಂಗ್ಲೀಷ್ನಾಗ ಇದನ್ನು ಕೊಟ್ಟು ನಾನು ಇಂಗ್ಲೀಷ್ ಓದ್ತೀನಿ, ಆದರೆ ನಾನು ಕನ್ನಡ ನನಗೆ ಅದ್ರಾಗ ಅರ್ಥ ಆಗಂಗಿಲ್ಲ. ಇಂಗ್ಲೀಷ್ ಪೂರ್ತಿಯಾಗಿ ಓದ್ತೀನಿ, ಆದರೆ ನನಗೆ ಅದು ಅರ್ಥ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಕೇಳಿ ತಿಳ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ನೋಡ್ರಿ, ನನಗೆ ಇಲ್ಲಿ ನೋ ಅಂತೇಳಂದು ನಾನಿಲ್ಲಿ ಕ್ಲಿಕ್ ಮಾಡ್ಕೊಂಡಿನಿ. ಯಾಕಂದರೆ ಇದು ನನ್ನ ಓನ್ ವಿಡಿಯೋ. ನಾನು ಕುಕ್ಕಿಂಗ್ ಮಾಡಿದ್ದೀನಿ. ಅದಕ್ಕೆ ನಂದು ಓನಾಗಿ ನಾನು ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಹಾಗಾಗಿ ನಂದಿದು ಓನ್ ಕಂಟೆಂಟ್ ಆಗಿರೋದ್ರಿಂದ ಇದು ನೋ ಅಂತೇಳಂದು ನಾನಿಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಇದಕ್ಕೆ ನಿಮ್ಮ ಪೂರ್ತಿಯಾಗಿ ಡೀಟೇಲಾಗಿ ನಿಮಗಿದು ನಿಮಗೆ ಗೊತ್ತಾಗಬೇಕು ಅಂತ ಅಂದ್ರೆ ಇಲ್ಲಿ ಒಂದು ಈ ಆಪ್ಷನನ್ನು ನಿಮಗೆಲ್ಲೂ ನಾ ಬೇರೆ ಕಡೆ ಎಲ್ಲ ನೋಡಿದೆ, ಈ ಆಪ್ಷನ್ನ ನಿಮಗೆ ಎಲ್ಲೂ ತೋರಿಸಿಲ್ಲ. ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿರಿ, ಇಲ್ಲಿ ಕೆಳಗೆ ನಿಮಗೆ ಎಸ್ ಆರ್ ನೋ ಅನ್ನೋದ್ರ ಕೆಳಗೆ ಬ್ಲೂ ಮಾರ್ಕಲ್ಲಿ ಕಾಣಿಸ್ತಾ ಐತಿ. ವ್ಯೂ ಎಕ್ಸಾಂಪಲ್ ಅಂತೇಳಂದು ತೋರಿಸ್ತಾ ಐತಿ. ನೋಡಿ, ನಿಮ್ಗೆ ಅಲ್ಲಿ ಕಾಣಿಸ್ತಾ ಐತೆ, ಅದು ನಿಮ್ಗೆ ಕಾಣಿಸ್ತಿರ್ಬೋದು ಬಹುಶಃ. ನಾನು ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ವ್ಯೂ ಎಕ್ಸಾಂಪಲ್ ಅಂತ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಪೇಜಿಗೆ ಬರ್ತೀರಿ. ಇಲ್ಲಿಗೆ ಬಂದ್ರಿ ಅಂದ್ರೆ ನಿಮಗೆ ಏನು ಬೇಕು, ನಿಮಗೆ ಯಾವುದಕ್ಕೆ ಎಸ್ ಕೊಡಬೇಕು, ಯಾವುದಕ್ಕೆ ನೋ ಕೊಡಬೇಕು, ನಾವು ಯಾವ ವಿಡಿಯೋಕ್ಕೆ ಎಸ್ ಕೊಡಬೇಕು, ಯಾವ ವಿಡಿಯೋಕ್ಕೆ ನೋ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಕ್ಲಿಯರಾಗಿ ನಿಮಗಿಲ್ಲಿ ಹಾಕಿದ್ದಾರೆ. ಇದನ್ನು ಪೂರ್ತಿಯಾಗಿ ನನಗಂತೂ ನಾನು ಹೇಳಿದೆ ಮೊದಲಿಗೆ, ನನಗೆ ಇಂಗ್ಲೀಷ್ ಓದಕ್ಕೆ ಬಂದರೂ ನನಗೆ ಅರ್ಥ ಆಗಂಗಿಲ್ಲ. ಹಾಗಾಗಿ ನಾನು ನನ್ನ ತಂಗಿಗೆ ಫೋನ್ ಮಾಡಿಕೊಂಡು ಅಲ್ಲಿ ಕೇಳಿಕೊಂಡೆ, ಹಾಗೆ ನನ್ನ ಮಕ್ಕಳಿಗೂ ಫೋನ್ ಕೇಳಿಕೊಂಡೆ, ಅವ್ರ ಹತ್ರ ಕೇಳಿಕೊಂಡು ಎಲ್ಲ ನಾನು ಅರ್ಥ ಮಾಡಿಕೊಂಡು ನಿಮ್ಗೆ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡ್ರಿ. ಇಲ್ಲಿ ನೋಡ್ರಿ, ಇದೇನೈತಿ, ಇದನ್ನು ಸ್ಕ್ರಾಲ್ ಮಾಡ್ಕೊತ ಹೋದ್ರೆ ನಾವು ಯಾವ ವಿಡಿಯೋಗೆ ನಾವು ಎಸ್ ಕೊಡಬೇಕು, ಯಾವ ವಿಡಿಯೋಗೆ ನಾವು ನೋ ಕೊಡಬೇಕು ಅನ್ನೋದನ್ನು ಇಲ್ಲಿ ನಿಮ್ಗೆ ಡೀಟೇಲ್ ಆಗಿ ನಿಮಗೆ ಕೊಟ್ಟಾರ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬೇರೆದವ್ರ ಕಡೆ ಇದನ್ನ ತೋರಿಸಿ, ಅವ್ರ ಕಡೆಯಿಂದ ಒಂದು ಸಲ ಅಲ್ಲ 2-3 ಸರ್ತಿ ಇದನ್ನ ಓದಿಸಿ ಕರೆಕ್ಟಾಗಿ ತಿಳ್ಕೊಂಡು ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್. ನೀವು ಫಾಲೋ ಮಾಡದೇ ಇದ್ದರೆ ನಮ್ಮ ಚಾನಲ್ಗೆ ಖಂಡಿತವಾಗಿ ಹೊಡೆತ ಬೀಳ್ತೈತಿ. ನಮ್ಗೆ ಚಾನಲ್ ಡಿಲೀಟು ಆಗ್ಬೋದು, ಇಲ್ಲ ವೀಡಿಯೋನು ಡಿಲೀಟ್ ಮಾಡ್ಬೋದು, ಇಲ್ಲ ಮಾನಿಟೈಸೇಷನ್ ಆಫ್ ಮಾಡ್ಬೋದು, ಇಲ್ಲ ಮಾನಿಟೈಸೇಷನ್ ಆಗದೆ ಇರೋರಿಗೆ ವಿಡಿಯೋನ ಡಿಲೀಟ್ ಮಾಡಿ ಒಗಿಬೋದು. ಹಾಗಾಗಿ ಭಾಳನೇ ಇದು ಇಂಪಾರ್ಟೆಂಟ್ ಆಗೈತಿ. ಹಾಗಾಗಿ ಎಸ್ ಆರ್ ನೋ ಅನ್ನೋ ಇದೇ ಐತಲ್ಲ, ಅಲ್ಟರ್ಡ್ ಕಂಟೆಂಟ್ ಅನ್ನೋದನ್ನು ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡ್ದೇ ನಾವು ಶಾರ್ಟ್ ವಿಡಿಯೋಗೂ ಮತ್ತು ಲಾಂಗ್ ವಿಡಿಯೋಗೂ ನಾವು ಎಸ್ ಆರ್ ನೋ ಅನ್ನೋದನ್ನು ನಾವು ಕೊಡಲೇಬೇಕಾಗತ್ತಿಲ್ಲ. ಆಮೇಲೆ ಇಲ್ಲೇನಂತ ಶಾರ್ಟು ಮತ್ತು ಲಾಂಗ್ ವಿಡಿಯೋಗೂ ನಾವು ಅದನ್ನು ಕೊಡಲೇಬೇಕಾಗುತ್ತೆ. ಇಲ್ಲಿ ನೋಡ್ರಿ, ನಾವು ಪೂರ್ತಿಯಾಗಿ ಸ್ಕ್ರಾಲ್ ಮಾಡ್ಕೊತ ಹೋದಂಗೆ ನಮಗೆ ಇಲ್ಲೆಲ್ಲ ಡೀಟೇಲಾಗಿ ಅವರು ಕೊಟ್ಟಿದ್ದಾರೆ. ಪೂರ್ತಿಯಾಗಿ ನೋಡ್ಕೊರ್ರಿ, ಇದನ್ನು ನೀವು ಯೂಸ್ ಮಾಡ್ಕೊರ್ರಿ. ಇದ್ರ ಬಗ್ಗೆ ನಿಮಗೆ ಯಾರು ಇಲ್ಲಿ ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಯಾರೂ ತೋರಿಸಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಕರೆಕ್ಟಾಗಿ ಎಲ್ಲ ತಿಳ್ಕೊಂಡು ಹಾಕಿದ್ದೀನಿ. ಈ ವಿಡಿಯೋ ನೋಡಿರಿ, ವಿಡಿಯೋ ನೋಡಿಕೊಂಡು ಇದರಂತೆ ಫಾಲೋ ಮಾಡಿರಿ. ಆಮೇಲೆ ಈ ಹಳೆಯವಾಗಿ ಏನೆಲ್ಲ ವಿಡಿಯೋ ಹಾಕಿದ್ದೀವಿಲ್ಲ ನಾವು ಮೊದಲಿಂದ, ಆ ಎಲ್ಲ ವಿಡಿಯೋಗೂ ನಾವು ಎಸ್ ಆರ್ ನೋ ಅಂತ ಕೊಟ್ಕೊತ ಬರಲೇಬೇಕು. ಅಲ್ಲೂ ನಾವು ಅದನ್ನ ಬಿಡೋ ಹಾಗಿಲ್ಲ. ಅದಕ್ಕೂ ನಾವು ಎಸ್ ಆರ್ ನೋ ಅಂತ ಕೊಡಬೇಕಾಗತ್ತಿ. ಎಲ್ಲ ವಿಡಿಯೋಗಳಿಗೂ ಎಷ್ಟೇ ವಿಡಿಯೋ ಹಾಕಲಿ, ನೀವು 1000 ಹಾಕ್ರಿ, 100 ಹಾಕ್ರಿ, 50 ಹಾಕ್ರಿ, ಎಲ್ಲ ವಿಡಿಯೋಗಳಿಗೂ ನೀವು ಯಾವುದು ನಿಮ್ಮ ಓನ್ ಕಂಟೆಂಟ್ ಐತೆ ಅದಕ್ಕೆ ನೀವು
ನೋ ಅಂತ ಕೊಡ್ರಿ. ಬೇರೆದು ಈಗ ಅಂದ್ರೆ ಎ ಐಯಿಂದ ನಾವೀಗ ಬೇರೆದವ್ರದ್ದು ಬಾಡಿ ತಂದು ಮುಖ ಕುಂದಿರಿಸಿ ಅಲ್ಲಿ ಡ್ಯಾನ್ಸ್ ಮಾಡೋಕೆ ಹಚ್ಚೋದು ಅಂಥವೆಲ್ಲ ಏನೇನಾದರೂ ಒಂದೊಂದು, ಆಮೇಲೆ ಬೇರೆ ಸೀನ್ ತೊಗೊಂಬಂದು ಬೇರೆ ಜಾಗ ಇರೋದನ್ನು, ನಿಜ ಇಲ್ಲದೆ ಇರೋದನ್ನು ನಿಜ ಅಂತ ತೋರಿಸಿ ಎ ಐಯಿಂದ ಕ್ರಿಯೇಟ್ ಮಾಡಿ ನಿಜ ಅಂತ ತೋರಿಸ್ತೀವಲ್ಲ, ಅದನ್ನು ನಮ್ಮದು ಅದಕ್ಕೆ ನಾವು ಎಸ್ ಅಂತ ಎಲ್ಲಿ ಕೊಡಬೇಕಾಗತ್ತೆ. ಎ ಐಯಿಂದ ನಾವೇನು ಬಹಳಷ್ಟು ಜನ ಈಗ ಯೂಟ್ಯೂಬರ್ಸು ಎ ಐಯಿಂದ ತೊಗೊಂಡು ಬಂದು ಅಲ್ಲಿ ಕ್ರಿಯೇಟ್ ಮಾಡಿ ಜನ್ರೇಟ್ ಮಾಡಿ ಅದನ್ನು ವೀಡಿಯೋನ ಭಾಳ ಜನ ಅಪ್ಲೋಡ್ ಮಾಡೋಕೆ ಕುಂತಾರೆ. ಅಂದ್ರೆ ಅದು ಓನ್ ಕಂಟೆಂಟ್ ಆಗಿರೋಂಗಿಲ್ಲ, ಅದು ರಿಯಲ್ ಆಗಿರೋಂಗಿಲ್ಲ. ರಿಯಲ್ ಆಗದೆ ಇರೋದು ರೀಲಲ್ಲಿ ತಂದು ನಮಗೇನು ತೋರಿಸ್ತಿರ್ತಾರಲ್ಲ ಅದು ಎ ಐಯಿಂದ ಜನರೇಟ್ ಮಾಡಿರೋದಾಗುತ್ತೆ. ಅದಕ್ಕೋಸ್ಕರ ಅದನ್ನು ಎಸ್ ಅಂತ ಹೇಳೋದು ನಾವು ಕೊಡಬೇಕಾಗತ್ತೆ ಇಲ್ಲಿ. ಆಮೇಲೆ ನಾನು ಹಾಗೆ ಬ್ಯಾಕ್ ಬರ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ನಾನು ಅದನ್ನೇ ಹೇಳಿದ್ನಲ್ಲ ನಿಮ್ಗೆ, ನಮ್ಮ ವಿಡಿಯೋ ತೆಗೆದ್ರೆ ನಾವು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ನಾವು ನೆಕ್ಸ್ಟ್ ಪೇಜಿಗೆ ಹೋಗ್ತೀವಿ. ಅಲ್ಲಿ ನಮ್ಗೆ ಆಲ್ಟರ್ಡ್ ಕಂಟೆಂಟ್ ಅಂತ ಬರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂದರೆ ಎಸ್ ಆರ್ ನೋ ಅನ್ನೋ ಪೇಜ್ ಬರುತ್ತೆ. ಅಲ್ಲಿಗೆ ಅದ್ರ ಕೆಳಗೆ ನಾವು ಹೋದ್ರೆ ವ್ಯೂ ಎಕ್ಸಾಂಪಲ್ ಅಂತ ಹೇಳಂದು ಬರ್ತೈತಿ. ಅದನ್ನು ನಾವು ಕ್ಲಿಕ್ ಮಾಡ್ಕೊಂಡ್ವಿ ಅಂದರೆ ನಾವು ಮುಂದೆ ಹೋದ್ರೆ ನಾವು ಯಾವುದಕ್ಕೆ ಎಸ್ ಕೊಡಬೇಕು, ಯಾವುದಕ್ಕೆ ನೋ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಇನ್ನೊಂದು ಸರ್ತಿ ಹೇಳ್ತೀನಿ, ನಾನು ಫಸ್ಟ್ನೇದಿಂದ ನಾವು ಎಷ್ಟು ವಿಡಿಯೋ ಹಾಕಿದ್ದೀವೋ ಅಷ್ಟಕ್ಕೂ ನಾವು ಎಸ್ ಆರ್ ನೋ ಅಂತ ಹೇಳೋದು ಕೊಟ್ಕೊತ ಬರ್ಬೇಕಾಕತಿ. ಯಾವುದು ಅಲ್ಲದೆ ಇರೋದನ್ನು ನಾವು ಇದೆ ಅಂತ ಹೇಳಂದು ಇಲ್ಲಿ ತೋರಿಸ್ತೀವೋ, ಎ ಐಯಿಂದ ನಾವೇನು ಜನ್ರೇಟ್ ಮಾಡಿಕೊಂಡು ಕ್ರಿಯೇಟ್ ಮಾಡಿ ಇಲ್ಲಿ ವಿಡಿಯೋನ ಹಾಕ್ತೀವೋ ಅದು ಅದಕ್ಕೆ ನಾವು ಎಸ್ ಅಂತ ಕೊಡಬೇಕಾಕತಿ. ನಮ್ಮದೇ ಆದಂಥ ಓನ್ ಕಂಟೆಂಟ್ ಆಗಿರೋದಕ್ಕೆ ನಾವು ನೋ ಅಂತ ಕೊಡಬೇಕಾಕತಿ. ಇಷ್ಟೇ ಇದರಲ್ಲೇ ಇರೋದು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋರಿ, ಅಲ್ಲಿ ಇರೋದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ನಿಮಗೆ ಅದನ್ನು ನೀವು ಫಾಲೋ ಮಾಡ್ಕೊತ ಹೋಗ್ರಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಅಂತ ಹೇಳಂದು ನಾನು ಅನ್ಕೊತೀನಿ. ಯೂಸ್ಫುಲ್ ಆಗಿರೋದೇ ಐತಿ ಈ ವಿಡಿಯೋ. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಹಾಗೆ ನನಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ, ಏನಾದರೂ ಕೇಳಬೇಕು ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ತಿಳಿದಷ್ಟು ನಾನು ನಿಮ್ಗೆ ಕಮೆಂಟ್ಗೆ ಉತ್ತರ ಕೊಡ್ತೀನಿ. ಹಾಗೆ ಇದು ಅಷ್ಟೇ, ನನಗೆ ಎಷ್ಟು ತಿಳಿದಿದ್ದೇನೋ ಅಷ್ಟು ನಾನು ಕರೆಕ್ಟಾಗಿ ತಿಳ್ಕೊಂಡು ನಿಮ್ಮೆದುರಿಗೆ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಏನೈತಿ, ನಮ್ಮ ಓನ್ ಕಂಟೆಂಟ್ ಇರೋದಕ್ಕೆ ನಾವು ನೋ ಅಂತ ಕೊಡಬೇಕು. ನಾವು ಎ ಐಯಿಂದ ಏನಾದರೂ ವಿಡಿಯೋನ ಎಡಿಟ್ ಮಾಡಿ ಕ್ರಿಯೇಟ್ ಮಾಡ್ಕೊಂಡು ತಂದು ಇಲ್ಲಿ ಜನ್ರೇಟ್ ಮಾಡ್ಕೊಂಡು ತಂದು ನಾವೇನಾದರೂ ಯೂಟ್ಯೂಬಿಗೆ ಹಾಕಿದ್ದೆ ಆದರೆ ಅದಕ್ಕೆ ಎಸ್ ಅಂತ ಕೊಡಬೇಕು. ಇಷ್ಟೇ ಇದರಲ್ಲಿರೋದು. ಅಂದರೆ ಈಗ ಭಾಳ ಜನ ಎ ಐಯಿಂದ ಎಡಿಟ್ ಮಾಡಿ ಆಮೇಲೆ ಕ್ರಿಯೇಟ್ ಮಾಡ್ಕೊಂಡು ತಂದು ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ನವರು ರಿಯಲ್ ಯಾವುದು ಆಮೇಲೆ ರಿಯಲ್ ಇಲ್ಲದೆ ಇರೋದು ಯಾವುದು ಅನ್ನೋದನ್ನು ನಮ್ಮ ವ್ಯೂವರ್ಸಿಗೆ ತಿಳಿಸೋದಕ್ಕೋಸ್ಕರ ಈ ಅಪ್ಡೇಟನ್ನು ನಮಗೆ ತಂದಿದ್ದಾರೆ ಇಲ್ಲಿ. ಇಷ್ಟೇ ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ.